Hello everyone, welcome to SSLC and PUC Knowledge Hub. ಇವತ್ತಿನ ವಿಡಿಯೋ ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದಿದ್ದು ಅನೌನ್ಸ್ ಆಗಿದೆ. ಸೊ ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ವಿಡಿಯೋವನ್ನು ತಂದಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ದಯಮಾಡಿ. ಯಾರು ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳು ಇನ್ನು ಅಂಕಗಳನ್ನು ಪೂರ್ತಿಯಾಗಿ ಗಳಿಸ್ಬೇಕಂತ ಇಚ್ಛುಕರಿದ್ದೀರಿ, ದಯಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇದ್ದಿದ್ದು ಇನ್ಫಾರ್ಮೇಟಿವ್ ಆಗಿದೆ, ಹೌದಾ. ಯಾವುದೇ ಇದರಲ್ಲಿ ಅನ್ನೆಸೆಸರಿ ಏನು ಪಾಯಿಂಟ್ಸ್ ಇಲ್ಲ. ಸೊ ಏನು ಗೋರ್ಮೆಂಟ್ದವರು ಅನೌನ್ಸ್ ಮಾಡಿದ್ದಾರೆ ಅದೇ ನಾನು 9 ಪೇಜಿದ ಈ ಸುತ್ತೋಲೆಗಳು ಕೊಟ್ಟಿದ್ದಾರೆ. ಆ ಸುತ್ತೋಲೆಗಳಲ್ಲಿ ಮೇನ್ ಪಾಯಿಂಟ್ಸನ್ನು ಪಾಯಿಂಟ್ಸನ್ನು ನಾವು ಇಂಪಾರ್ಟೆಂಟಾಗಿ ನೆನಪಿಡಬೇಕು. ಎಕ್ಸಾಮಿನೇಷನ್ ಹಾಲ್ನಲ್ಲಿ ನಾವು ಹೋಗಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸನ್ನು ನಾವು ನೋಡಬೇಕಾಗ್ತದೆ ಅನ್ನೋದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಇಂದ ಬಂದಂಥದ್ದು, ಹೌದಾ. 2026ರ ದ್ವಿತೀಯ PUC ಪ್ರಾಯೋಗಿಕ ಪರೀಕ್ಷೆಗಳನ್ನು ನಡೆಸುವ ಕುರಿತು ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ವಿಷಯ 2025ರ ದ್ವಿತೀಯ PUC ಪ್ರಾಯೋಗಿಕ ಪರೀಕ್ಷೆಗಳು, ಹೌದಾ. ದಿನಾಂಕ 27/1/2026ರಿಂದ 14/2/2024ರವರೆಗೆ ನಡೆಸುವ ಸಂಪೂರ್ಣ ಜವಾಬ್ದಾರಿಯನ್ನು ಜಿಲ್ಲಾ ನಿರ್ದೇಶಕರಿಗೆ ಕೊಟ್ಟಿರುತ್ತಾರೆ. ಈ ಸಲ ಸಮ ಚೇಂಜಸ್ಗಳನ್ನು ತಂದಿದ್ದಾರೆ ಇವರು. ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗಬಹುದು, ಬಟ್ ಇನ್ಫಾರ್ಮೇಟಿವ್ ವಿಡಿಯೋ ಇದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಪ್ರಾಯೋಗಿಕ ಪರೀಕ್ಷೆಗಳಿರುವ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಪ್ರಾಯೋಗಿಕ ಪರೀಕ್ಷೆಗೆ ಗರಿಷ್ಠ ಅಂಕಗಳನ್ನು ಪಡೆದು ತಾತ್ವಿಕ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕಗಳನ್ನು ಪಡೆಯುತ್ತಿರುವುದು ಮಂಡಳಿಯ ಗಮನಕ್ಕೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಯಾಕೆ ಜವಾಬ್ದಾರಿಗಳನ್ನು ಉಪನಿರ್ದೇಶಕರಿಗೆ ನೀಡಿದಾರಪ್ಪ ಅಂತಂದರೆ, ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಹೆಚ್ಚಿನ ಅಂಕಗಳನ್ನು ಗಳಿಸ್ತಾ ಇದ್ದಾರೆ. ಅದೇ ಥಿಯರಿ ಪ್ರಾಕ್ಟಿಕಲ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತಾ ಇದ್ದಾರೆ, ಥಿಯರಿದಲ್ಲಿ ಕಡಿಮೆ ಅಂಕಗಳನ್ನು ತಗೋತಾ ಇದ್ದಾರೆ. ಯಾಕಂದರೆ ಪ್ರಾಕ್ಟಿಕಲ್ನಲ್ಲಿ 30 ಅಂಕಗಳಿಗೆ ಅವರು 28, 20, 29, 30 ತೊಗೊಂಡ್ರೆ, ಇಲ್ಲಿ ಥಿಯರಿದಲ್ಲಿ ಅವು ಮಕ್ಕಳು ಏನು ಮಾಡ್ತಾವಪ್ಪ ಅಂತಂದರೆ ಫೇಲರೇ ಆಗತ್ತವ. ಇಲ್ಲಪ್ಪ ಅಂತಂದರೆ ಕಡಿಮೆ ಅಂಕಗಳನ್ನು ತಗೋತಾ ಇದ್ದಾವೆ, 20, 15 ಈ ರೀತಿ ಅಂಕಗಳನ್ನು ತಗೋತಾ ಇದ್ದಾರೆ. ಸೊ ಇದು ಮಂಡಳಿಯ ಗಮನಕ್ಕೆ ಬಂದಿದೆ. ಸೊ ಅದರ ಸಲುವಾಗಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ತಾತ್ವಿಕ ಪರೀಕ್ಷೆ ಅಂಕಗಳನ್ನು ಮಂಡಳಿಯ ಗಮನಕ್ಕೆ, ಇದು ಪ್ರಾಯೋಗಿಕ ಪರೀಕ್ಷೆ ಮೌಲ್ಯಮಾಪನದ ಪಾವಿತ್ರ್ಯತೆಯನ್ನು ಸಂದೇಹ ಮೂಡಿಸುವ ಸಲುವಾಗಿ 2025-26 ಪ್ರಾಯೋಗಿಕ ಪರೀಕ್ಷೆಗಳನ್ನು ಈ ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ತೆಗೆದುಕೊಳ್ಳಲು ತಿಳಿಸಲಾಗಿದೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಈ ಸಲ ಪ್ರಾಕ್ಟಿಕಲ್ ಎಕ್ಸಾಮ್ಸು ವೆರಿ ಸ್ಟ್ರಿಕ್ಟಾಗಿ ನಡೀತವೆ. ಸೊ ಇಲ್ಲಿ ನೋಡಿ, ಜಿಲ್ಲಾ ಹಂತದಲ್ಲಿ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವುದು ಅವರಿಗೆ ಜಿಲ್ಲಾ ನಿರ್ದೇಶಕರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಜಿಲ್ಲಾ ಪ್ರಾಯೋಗಿಕ ಪರೀಕ್ಷೆ ಸಮಿತಿಯ ರಚನೆ ಮಾಡಿ ಅವರೇ ಏನು ಮಾಡ್ತಾರಪ್ಪ ಅಂತಂದರೆ ಅವರು ಕಂಡಕ್ಟನ್ನು ಮಾಡ್ತಾರೆ, ಹೌದಾ. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಪ್ರಾಯೋಗಿಕ ಪರೀಕ್ಷಾ ಕೇಂದ್ರದಲ್ಲಿ ಆಂತರಿಕ ಪರೀಕ್ಷಕರಾಗಿ ಒಬ್ಬ ಉಪನ್ಯಾಸಕರನ್ನು ಗರಿಷ್ಠ 4 ದಿನಗಳಿಗೆ, ಹೌದಾ, ಮಾತ್ರ ನೇಮಕ ಮಾಡುವುದು. ಒಬ್ಬ ಉಪನ್ಯಾಸಕ 4 ದಿನ ಅಷ್ಟೇ ಇರುವುದಲ್ಲಿ ಇದರ ಪರೀಕ್ಷಾ ಕೇಂದ್ರದಲ್ಲಿ, ಆಮೇಲೆ ಅವರನ್ನು ತೆಗೆದು ಹಾಕ್ತಾರೆ, ಹೌದಾ. ನೆಕ್ಸ್ಟ್ ಹೇಳಬೇಕಪ್ಪ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಮಾತ್ರ ಹೇಳ್ತೀನಿ ನಾನು, ಯಾಕಂದರೆ ಭಾಳಷ್ಟು ಲೆಂದಿ ಇದೆ. ನೀವು ಬೇಕಾದರೆ ಸಮಾಧಾನದ ಇದನ್ನು ನೋಡಿ ಓದಬಹುದು. ಸೊ ಪ್ರಾಯೋಗಿಕ ಪರೀಕ್ಷೆಯನ್ನು ನಿರ್ದಿಷ್ಟ ಪ್ರಯೋಗಗಳಿಗೆ ಮಾತ್ರ ಸೀಮಿತಗೊಳಿಸದೆ ಪಠ್ಯಕ್ರಮದಲ್ಲಿ ನಿಗದಿಪಡಿಸಿರುವ ಎಲ್ಲ ಪ್ರಯೋಗಗಳನ್ನೊಳಗೊಂಡ ಪರೀಕ್ಷೆಯನ್ನು ನಡೆಸಲು ಜಿಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಅಧೀಕ್ಷಕರುಗಳಿಗೆ ಅಗತ್ಯ ಸೂಚನೆಗಳು ನೀಡಿರುತ್ತಾರೆ. ನೋಡಿ, ಮೊದಲೇನಿತ್ತಪ್ಪ ಅಂತಂದರೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡುವಾಗ ಏನಿತ್ತಪ್ಪ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಇವೇ ಕ್ವಶನ್ಸ್ ಬರ್ತಾವಂತ ಗ್ಯಾರಂಟಿ ಇರ್ತಿತ್ತು, ಹೌದಾ. ಅದು ಡಿಸೆಕ್ಷನ್ ಹಿಬಿಸ್ಕಸ್ ಡಿಸೆಕ್ಷನ್ ಇರಬಹುದು, ಅಥವಾ ಪಾಲಿನೇಷನ್ ಇರಬಹುದು, ಪಾಲಿನೇಷನ್ ಪ್ರೊಸೆಸ್ ಬಗ್ಗೆ ಇರಬಹುದು, ಅಥವಾ ಜರ್ಮಿನೇಷನ್ ಬಗ್ಗೆ ಇರಬಹುದು, ಆನಿಯನ್ದು ರೂಟ್ ಪ್ರಾಕ್ಟಿಕಲ್ ಇರಬಹುದು. ಈ ರೀತಿ ಕೆಲವೊಂದು ಪ್ರಾಕ್ಟಿಕಲ್ಸ್ಗಳಿದ್ದು ಪರ್ಟಿಕ್ಯುಲರ್ ಆಗಿ ದೇ ಆರ್ ಕಮಿಂಗ್ ಫಾರ್ ದಿ ಎಕ್ಸಾಮಿನೇಷನ್, ಓಕೆ. ಸೊ ಅವಾಗ ಏನಾಗ್ತಿತ್ತು ಅಂದರೆ 100% ಗ್ಯಾರಂಟಿ ಇರ್ತಿತ್ತು. ಬಟ್ ಇವಾಗ ಇವರೇನು ಹೇಳ್ತಾ ಇದ್ದಾರಪ್ಪ ಅಂದರೆ, ಕೆಲವೊಂದನ್ನು ಸ್ಕಿಪ್ ಮಾಡ್ತಿದ್ವಿ ನಾವು ಎಕ್ಸಾಮಿನೇಷನ್ನಲ್ಲಿ. ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಇರುವಂತಹ ಎಲ್ಲ ಪ್ರಾಕ್ಟಿಕಲ್ಸ್ಗಳಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ಗಳನ್ನು ಸ್ಕಿಪ್ ಮಾಡ್ತಿದ್ವು, ಹೌದಾ. ಸೊ ಇವರೇನು ಹೇಳ್ತಪ್ಪ, ಎಲ್ಲ ಪ್ರಾಕ್ಟಿಕಲ್ಸ್ಗಳನ್ನು ನೀವು ಅಲ್ಲಿ ಮಾಡಿಸ್ಬೇಕಂತಲೇ ಇವರು ಹೇಳ್ತಾ ಇದ್ದಾರೆ. ಸೊ ಪರೀಕ್ಷಾ ಕೇಂದ್ರದಲ್ಲಿ ಬಾಹ್ಯ ಪರೀಕ್ಷೆಯ ನೇಮಕ ಮಾಡುವಾಗ ಪುನರಾವರ್ತನೆ ಆಗದಂತೆ ಕ್ರಮ ವಹಿಸುವುದು.
ಒಬ್ಬ ಉಪನ್ಯಾಸಕ 4 ದಿನ ಮಾತ್ರ ಇರುವುದು. ಒಳ್ಳೆಯ ಅವರನ್ನು ಅಲ್ಲಿ ಪರೀಕ್ಷೆಗೆ ಆಂತರಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳಲು ಅನುವು ಮಾಡಿಕೊಳ್ಳುವಂಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇವ್ರು ಏನು ಹೇಳ್ತಾರಪ್ಪ ಅಂದರೆ, ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಗರಿಷ್ಠ 30 ಅಂಕಗಳಿಗೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಕನಿಷ್ಠ ಅಂಕಗಳ ಮಿತಿ ಇರುವುದಿಲ್ಲ. ತಾತ್ವಿಕ ಪರೀಕ್ಷೆಯಲ್ಲಿ ಗರಿಷ್ಠ 70 ಅಂಕಗಳಿಗೆ ಉತ್ತೀರ್ಣರಾಗಲು ಕನಿಷ್ಠ 21 ಅಂಕಗಳು ಬೇಕು. ಇಲ್ಲಿ ನೋಡಿರಿ, 70ಕ್ಕೆ ಎಷ್ಟು ತೊಗೋಬೇಕ್ರಿ ಅವರು? 21 ತೊಗೋಬೇಕು. ಇಲ್ಲಿ 30ಕ್ಕೂ ಏನೂ ಇಲ್ಲ, ಎಷ್ಟು ಬೇಕಾದ ತೊಗೋಬೋದು ಇಲ್ಲ, ಹೌದಾ? ಬಟ್ ಇಲ್ಲಿ ಕೂಡ ಇರ್ತದ ಮಿನಿಮಮ್ 14 ಅಂಕಗಳು ಅಂತ ಇರ್ತದ. ಮಿನಿಮಮ್ 14 ಅಂಕಗಳಿಂತ ಇರ್ತದ. ಬಟ್ ಇಲ್ಲಿ ಅವರು ಮೆನ್ಷನ್ ಮಾಡಿಲ್ಲ. ಸೊ ಐ ಡೋಂಟ್ ನೋ. ತಾತ್ವಿಕ ಹಾಗೂ ಪ್ರಾಯೋಗಿಕ ಪರೀಕ್ಷೆಗಳು ಎರಡೂ ಸೇರಿ ಪ್ರತಿ ವಿಷಯಕ್ಕೆ ಪಡೆಯಬೇಕಾದ ಕನಿಷ್ಠ ಅಂಕಗಳು 30. ತಾತ್ವಿಕ, ಪ್ರಾಕ್ಟಿಕಲ್ ಮತ್ತು ಥಿಯರಿ ಇನ್ಕ್ಲೂಡಿಂಗ್ ಎಷ್ಟು ಅಂಕಗಳು ಪಾಸ್ ಆಗುವಾಗ ತೊಗೋಬೇಕು ನೀವು ಅಂತಂದರೆ 30 ಅಂಕಗಳನ್ನು ತಗೋಬೇಕು. 30 ಅಂಕಗಳು ನೀವು ತೊಗೊಂಡಿದ್ದೀಪ್ಪ ಅಂತಂದರೆ ನೀವು ಉತ್ತೀರ್ಣರಾಗ್ತೀರಾ, ಹೌದಾ? ವಿದ್ಯಾರ್ಥಿಗಳು ಪ್ರಾಯೋಗಿಕ ಪರೀಕ್ಷೆಗೆ ಗೈರು ಹಾಜರಾದರೆ ಸಹ ತಾತ್ವಿಕ ಪರೀಕ್ಷೆಗೆ ಹಾಜರಾಗಬಹುದು. ನೋಡ್ರಿ, ಯಾರು ಪ್ರಾಕ್ಟಿಕಲ್ ವಿನಾಕಾರಣ ಇರ್ಬೋದು, ಏನಾದರೂ ತೊಂದರೆಗಳಿಂದ, ಏನಾದರೂ ಹೆಲ್ತ್ ಇಶ್ಯೂಯಿಂದ ಇರ್ಬೋದು, ಈ ಮನೆಯಲ್ಲಿ ಏನಾದರೂ ತೊಂದರೆಗಳಿಂದ ಇರ್ಬೋದು, ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಅಂದರೂ ಕೂಡ ನಾವು ಥಿಯರಿ ಎಕ್ಸಾಮ್ ಅಟೆಂಡ್ ಆಗಬಹುದು. ಆದರೆ ಉತ್ತೀರ್ಣರಾಗಬೇಕಾದ್ರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಉತ್ತೀರ್ಣರಾಗಬೇಕಾದ್ರೆ ನೀವೇನು ಮಾಡಬೇಕಾಗ್ತದಪ್ಪ ಅಂತಂದರೆ ಅಲ್ಲಿ ಕೆಲವೊಂದು ಏನು ಹೇಳ್ತಾ ಇದ್ದಾರೆ, ಉತ್ತೀರ್ಣರಾಗಬೇಕಾದ್ರೆ ನೀವು ಹೆಚ್ಚಿನ ಅಂಕಗಳನ್ನಲ್ಲಿ ತಗೋಬೇಕಾಗ್ತದೆ. ಥಿಯರಿದಲ್ಲಿ ಹೆಚ್ಚಿನ ಅಂಕಗಳನ್ನು ತಗೋಬೇಕಾಗ್ತದೆ, ಹೌದಾ? ಸೊ ಇಲ್ಲಿ ಇದ್ರ ಬಗ್ಗೆ ಇದಿಷ್ಟು ಮಾಹಿತಿ. ನೆಕ್ಸ್ಟ್ ಹೇಳಬೇಕಪ್ಪ ಅಂತಂದರೆ, ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆಗಳನ್ನೊಳಗೊಂಡ ಪಟ್ಟಿಯನ್ನು ಮತ್ತು ಅಂಕಪಟ್ಟಿಯನ್ನು ನೇರವಾಗಿ ಪರೀಕ್ಷಾ ಕೇಂದ್ರಗಳ ಪ್ರಾಂಶುಪಾಲ ಲಾಗಿನ್ ಆನ್ಲೈನ್ ಮೂಲಕ ಅವರು ಬಿಟ್ಟುಕೊಟ್ಟಂಥ ವಿಷಯ. ಇದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದಲ್ಲ. ಸೊ ನೆಕ್ಸ್ಟ್, ವಿದ್ಯಾರ್ಥಿಗಳು 2025 ಪ್ರಾಯೋಗಿಕ ಪರೀಕ್ಷೆ ಎಲ್ಲ ವಿಷಯ ಗೈರು ಹಾಜರು. ತದನಂತರ ಪರೀಕ್ಷೆ 1, 2, 3ರಲ್ಲಿ ಯಾವುದಾದರೂ 1 ಅಥವಾ ಹೆಚ್ಚಿನ ವಿಷಯಗಳಲ್ಲಿ ತಾತ್ವಿಕ ಪರೀಕ್ಷೆ ಹಾಜರಾಗಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ 2026 ಪ್ರಾಯೋಗಿಕ ಪರೀಕ್ಷೆ ತೆಗೆದುಕೊಳ್ಳಲು ಅವಕಾಶವಿರುವುದಿಲ್ಲ. ನೋಡಿ ಇಲ್ಲಿ ಇದನ್ನು ನೋಡ್ರಿ, ಪ್ರಾಯೋಗಿಕ ಪರೀಕ್ಷೆಗೆ ಪ್ರತಿ ವಿದ್ಯಾರ್ಥಿಯು ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ಕನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು. ಜರ್ನಲ್ ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು, ಹೌದಾ? ವಿತ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ವಿತ್ ಚೆಕಿಂಗ್ ಆಗಿರಬೇಕು ಅದು, ಹೌದಾ? ಅದಕ್ಕೆ ಮತ್ತು ಪ್ರಿನ್ಸಿಪಲ್ ಸರ್ ನಿಮ್ಮ ಕಾಲೇಜಿನ ಸೈನ್ ಆಗಿರಬೇಕು, ಹೌದಾ? ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸರಳ ಕ್ಯಾಲ್ಕುಲೇಟರನ್ನು ಮಾತ್ರ ಬಳಸಬೇಕು. ಪ್ರಾಯೋಗಿಕ ಮ್ಯಾನ್ಯುವಲ್, ಪುಸ್ತಕಗಳು, ಟಿಪ್ಪಣಿಗಳು, ಹಸ್ತಪತ್ರಿಕೆಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು, ಮೊಬೈಲ್ ಫೋನ್ಗಳು, ಸ್ಮಾರ್ಟ್ ವಾಚ್ಗಳು ಅಲೌ ಇಲ್ಲ. ಕಟ್ಟುನಿಟ್ಟಿನ ನಿಷೇಧವನ್ನು ಇಲ್ಲಿ ಹೇರಿದ್ದಾರೆ, ಹೌದಾ? ಅನಾವಶ್ಯಕ ಮಾತನಾಡುವ ಹಾಗಿಲ್ಲ. ಪ್ರತಿದಿನ ಪ್ರಾಯೋಗಿಕ ಪರೀಕ್ಷೆ ಮುಕ್ತಾಯಗೊಂಡ ನಂತರ ಆಂತರಿಕ ಬಾಹ್ಯ ಪರೀಕ್ಷಕರಿಂದ ಮೌಲ್ಯಮಾಪನಗಳು ಅಲ್ಲಿ ಸಬ್ಮಿಟ್ ಆಗ್ತಿರ್ತವೆ, ಹೌದಾ? ಇದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ತಂಡದ ಪ್ರಾಯೋಗಿಕ ಪರೀಕ್ಷೆ ಮುಗಿದ ನಂತರ ಸ್ಕೀಮ್ ಆಫ್ ವ್ಯಾಲ್ಯೂಷನನ್ನು ಅವರು ಮಾಡಿರ್ತಾರೆ. ಅದು ಇವ್ಯಾಲ್ಯೂಷನ್ ಮಾಡಿ ಅಲ್ಲಿ ಸಬ್ಮಿಟನ್ನು ಮಾಡ್ತಾರೆ, ಹೌದಾ? ಇದಿಷ್ಟು ಇಲ್ಲಿ ಕೊಟ್ಟಂತಹ ಮಾಹಿತಿ. ಓಕೆ, 9 ಪೇಜದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಏನಿದ್ದು ಇಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಇಲ್ಲಿ ನೋಡ್ರಿ, ವಿದ್ಯಾರ್ಥಿಗಳು ಏನಾಗ ಅನಾವಶ್ಯಕ ಮಾತನಾಡುವ ಹಾಗಿಲ್ಲ. ಪ್ರಯೋಗದಲ್ಲಿ ಆಂತರಿಕ ಬಾಹ್ಯ ಪರೀಕ್ಷಕರು ಮಾತ್ರ ಇರಬೇಕು, ಹೌದಾ? ಅನಧಿಕೃತವಾಗಿ ಪ್ರಯೋಗದಲ್ಲಿ ಪರೀಕ್ಷೆ ಪ್ರವೇಶವನ್ನು ನೀಡುವಂತಿಲ್ಲ. ಕ್ಯಾಮ್ರಾಗಳು ಆನ್ ಇರ್ತವೆ. ಸೊ ಅದನ್ನು ರೆಕಾರ್ಡ್ ಮಾಡಿ ಅವ್ರು ಏನು ಮಾಡ್ತಾರೆ, ಹಾಜರನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ಈ ಸಲ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದು ಬಹಳಷ್ಟು ಏನಾಗಿರಪ್ಪ ಅಂತಂದರೆ ಬಹಳಷ್ಟು ಕೇರ್ಫುಲ್ಲಾಗಿ ಮಾಡಬೇಕು. ಭಾಳ ಸ್ಟ್ರಿಕ್ಟ್ ಆಗುವಂಥ ಚಾನ್ಸಸ್ಗಳು ಬಹಳ ಇದೆ ಈ ಸಲ ಪ್ರಾಕ್ಟಿಕಲ್ ಎಕ್ಸಾಮ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ಹೌದಾ? ಎಲ್ಲವನ್ನು ಇಟ್ಕೊಳ್ರಿ. ಮಟೀರಿಯಲ್ಸ್ ಏನೇನು ಬೇಕು, ಪೆನ್ಸಿಲ್, ಪೆನ್ ಏನು ಬೇಕು ಮಟೀರಿಯಲ್ಸ್ ಎಲ್ಲವನ್ನು ಇಟ್ಕೊಳ್ಳಿ, ಹೌದಾ? ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಹೌದಾ? CC ಕ್ಯಾಮ್ರಾ ಆನ್ ಇರ್ತದೆ. ಏನು ಇದನ್ನು ಕೊಟ್ಟಿರ್ತಾರೆ ನಿಮಗೆ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಚೆನ್ನಾಗಿ ಪ್ರಾಕ್ಟಿಕಲನ್ನು ಮಾಡಿ. ಇವಾಗಿನಿಂದಲೇ ಸಮಯ ಇನ್ನೂ ಇದೆ. ಇವಾಗಿನಿಂದಲೇ ನೀವು ಪ್ರಾಕ್ಟಿಕಲನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದು ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು. ಈ 3 ಪ್ರಾಕ್ಟಿಕಲನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಹೌದಾ?
ನಾನು ಮುಂದೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಬೇಕಾದರೆ ಪ್ರಾಕ್ಟಿಕಲ್ ಯಾವ್ಯಾವ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ಸ್ ಬಗ್ಗೆ ಡಿಸ್ಕಷನನ್ನು ಮಾಡ್ತೀನಿ. ಸೊ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.